ಮಾದಕ ವಸ್ತು ಸೇವನೆ ವಿರುದ್ಧ ಜನಜಾಗೃತಿ ಮೂಡಿಸಲು ರಾಜ್ಯ ಪೊಲೀಸ್ ಇಲಾಖೆ ಕೊಪ್ಪಳದಲ್ಲಿ ಇಂದು ಹಮ್ಮಿಕೊಂಡಿದ್ದ ಪೊಲೀಸ್ ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಎಲ್ ಅರಸಿದ್ದಿ ಚಾಲನೆ ನೀಡಿದರು. 10 ಕಿಲೋಮೀಟರ್ ಹಾಗೂ 5 ಕಿಲೋಮೀಟರ್ ಎರಡು ವಿಭಾಗಗಳಲ್ಲಿ ನಡೆದ ಓಟದಲ್ಲಿ ನೂರಾರು ಮಂದಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು. ಬಳಿಕ ಓಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಜೋರಾದ ಚಪ್ಪಾಳೆ ನೀಡ್ತಾ ಇದ್ದಾರೆ. ಎಲ್ಲರ ಜೋರಾದ ಚಪ್ಪಾಳೆ ಸಲ್ಲಿಸ್ತಾ ಇದ್ದಾರೆ. ನಂತರ ಡಾ ರಾಮ್ ಎಲ್ ಅರಸಿದ್ದಿ ಮಾದಕ ವಸ್ತುಗಳ ಸೇವನೆ ವಿರುದ್ಧ ಅರಿವು ಮೂಡಿಸುವ ಉದ್ದೇಶ ಇದಾಗಿದ್ದು, ಇಲಾಖೆಗೆ ಜನರ ಸಹಕಾರ ಎಂದೆಂದೂ ಅಗತ್ಯ ಎಂದರು. ಅಲ್ಲಿ ನಾವು ಒಂದು ಸೆಲ್ಫಿ ಪಾಯಿಂಟ್ ಇಟ್ಕೊಂಡಿದ್ವಿ. ನಾವು ಗವಿ ಮಠದ ಗ್ರೌಂಡ್ ಅಲ್ಲಿ ಒಂದು ಸ್ಮಾಲ್ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ನಾವು ಪ್ರೈಸ್ ವಿನ್ನರ್ಸ್ಗೆ ಇದು ಅಪ್ರಿಷಿಯೇಟ್ ಮಾಡಿ ಅವ್ರಿಗೊಂದು ಲೆಟರ್ಸು, ಸರ್ಟಿಫಿಕೇಟ್ ಮತ್ತು ಒಂದು ದೂರದರ್ಶನದೊಂದಿಗೆ 5 ಕಿಲೋಮೀಟರ್ ಓಟದ ವಿಜೇತೆ ಸವಿತಾ ಪೊಲೀಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹುಮಾನ ಗಳಿಸಿರುವುದು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಮ್ಮ ಊರ ಬೋಧಗುಂಪ ಸರ್, ಓಡಿದ್ರಿ, ಎಷ್ಟು ದೂರ ಇತ್ತು? ಜಿಲ್ಲಾ ನಂತರ ಗವಿಸಿದ್ದೇಶ್ವರ ತನಕ ಓಡಿದ್ವಿ ಸರ್. 5 ಕಿಲೋಮೀಟರ್ ಇತ್ತು. ಖುಷಿ ಅಂತ ಸರ್ ಬಾಳ. 10 ಕಿಲೋಮೀಟರ್ ಓಟದ ಪ್ರಥಮ ವಿಜೇತ ಛತ್ರಪ್ಪ ಪ್ರತಿ ಬಾರಿಯೂ ಇಂತಹ ಅರಿವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದು, ಪರಿಶ್ರಮದ ಹಿಂದೆ ಗೆಲುವು ಸಿಗುವುದು ಖಚಿತ ಎಂದರು. ಪ್ರಾಕ್ಟೀಸ್ ಮಾಡಿದ್ರೆ ಸರ್, ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಫಸ್ಟ್ ಬರಬಹುದು. ಸ್ವಲ್ಪ ಹಾರ್ಡ್ ವರ್ಕ್ ಇರಬೇಕು, ಮತ್ತೆ ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರೂ ಹಾರ್ಡ್ ವರ್ಕ್, ಪರಿಶ್ರಮ ಇರಬೇಕು. ಪರಿಶ್ರಮದಿಂದ ಏನು ಆಗಲ್ಲ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರೂ ಚೆನ್ನಾಗಿ ಓಡಿದ್ರು, ಅದೊಂದು ಖುಷಿ ಐತಿ. ಮತ್ತೆ ನಾನು ಫಸ್ಟ್ ಬಂದಿದ್ದೀನಿ, ಅದನ್ನು ಖುಷಿ ಐತಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮಾನಪ್ಪ ನಶಾಮುಕ್ತ ರಾಜ್ಯ ಮಾಡುವ ಉದ್ದೇಶದಿಂದ ಓಟ ಆಯೋಜಿಸಿದ್ದು, ಜನರ ಸ್ಪಂದನೆ ಅತ್ಯಗತ್ಯ ಎಂದರು. ಇದು ಒಂದು ಅವೇರ್ನೆಸ್ ಕಾರ್ಯಕ್ರಮದ ಮೂಲಕ, ಅಂದ್ರೆ ಏನು, ಮ್ಯಾರಥಾನ್ ಓಟದ ಮೂಲಕ ಜನರ ಜಾಗೃತರಾಗಕ ಈ ಒಂದು ಕಾರ್ಯಕ್ರಮವನ್ನು ನಮ್ಮ SP ಸಾಬ್ರ ಒಂದು ಆದೇಶದ ಮೇರೆಗೆ ಇದನ್ನ ಹಮ್ಮಿಕೊಂಡಿದೆ. ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ಮಾರುತಿ ಆರೋಗ್ಯವೇ ಭಾಗ್ಯ ಎಂಬುದನ್ನು ಜನರಲ್ಲಿ ಮನವರಿಕೆ ಮಾಡಿಕೊಡಲು ಓಟದಲ್ಲಿ ವಿಶೇಷ ಮಾಹಿತಿ ನೀಡಲಾಗುತ್ತಿದೆ ಎಂದರು. ನಡೀತಾ ಇದೆ ಮ್ಯಾರಥಾನ್ ವಿಶೇಷವಾಗಿ 2 ವಿಂಗಡಣೆ ಮಾಡಿದ್ದಾರೆ, ಒಂದು 5 ಕಿಲೋಮೀಟರ್ ಮತ್ತೆ ಒಂದು 10 ಕಿಲೋಮೀಟರ್. ಸೊ ಹೀಗಾಗಿ ಯಾವತ್ತೂ ಕೂಡ ಈ ಜಿಲ್ಲೆ ಎಲ್ಲ ಜನರ ಸಲುವಾಗಿ ನಮ್ಮ ಎಲ್ಲರೂ ಕೂಡ ಭಾರತೀಯ ಸ್ಟೇಟ್ ಬ್ಯಾಂಕ್ ಪರವಾಗಿ ಇದೊಂದು ವಿಶೇಷವಾದ ಪ್ರಾಯೋಜಕತ್ವ ಅಂತ ನಾನು ಸಂತೋಷವಾಗಿ ಹೇಳ್ತಾ ಇದ್ದೇನೆ.